ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಈ ಸುಂದರವಾದ ದಿನದಲ್ಲಿ ನಾವು ದೇವರ ವಾಕ್ಯದ ಸಂದೇಶವನ್ನು ಆಲಿಸಲು ಸಿದ್ಧರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ಏನೆಲ್ಲ ತೆಗೆದುಕೊಳ್ಳಬೇಕೆಂಬ ಆಸೆ ಇದೆ. ಒಂದು ಕಾರನ್ನು ತೆಗೆದುಕೊಳ್ಳಬೇಕು, ಒಂದು ಸ್ಕೂಟರ್ನ ತೆಗೆದುಕೊಳ್ಳಬೇಕು. ಹೆಣ್ಣು ಮಕ್ಕಳು ನೋಡುವಾಗ ನನಗೆ ಒಂದು ಹಾರವನ್ನು ತೆಗೆದುಕೊಳ್ಳಬೇಕು, ಉಂಗುರವನ್ನು ತೆಗೆದುಕೊಳ್ಳಬೇಕು, ಬಂಗಾರವನ್ನು ತೆಗೆದುಕೊಳ್ಳಬೇಕು ಎಂಬ ಆಸೆಗಳನ್ನು ನಾವು ನೋಡುತ್ತೇವೆ. ಒಂದು ಮನೆಯನ್ನು ತೆಗೆದುಕೊಳ್ಳಬೇಕು. ಹೀಗೆ ಕೊಂಡುಕೊಳ್ಳುವುದರ ಆಸೆಗೆ ನಾವು ಅತೀವವಾಗಿ ಮಗ್ನರಾಗುತ್ತೇವೆ. ಪರರಲ್ಲಿ ನೋಡುವುದೆಲ್ಲವನ್ನ ನಾವು ಕೊಂಡುಕೊಳ್ಳಲಿಕ್ಕೆ ಯತ್ನಿಸುತ್ತೇವೆ. ಆಸೆ ಪ್ರತಿಯೊಬ್ಬ ಮನುಷ್ಯನಲ್ಲಿ, ನನ್ನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿರುವಂತಹ ಆಸೆ. ಈ ಲೌಕಿಕವಾದಂತಹ, ಈ ಸಾಮಾಜಿಕ ತಾಣದಲ್ಲಿ, ಈ ಪ್ರಪಂಚಿಕವಾದಂತಹ ಈ ಜೀವಿತದಲ್ಲಿ ನಾವು ನಮಗೆ ಬೇಕಾದವುಗಳನ್ನು ಪಡೆದುಕೊಳ್ಳಲು ಅತೀವವಾಗಿ ಚಿಂತಿಸುತ್ತೇವೆ. ಸಾಲ ಮಾಡಿಯಾದರೂ ತೆಗೆದುಕೊಳ್ಳಬೇಕೆಂಬುದಾಗಿ EMI ಮೂಲಕವಾಗಿ ನಾವು ಪ್ರಯತ್ನಿಸುತ್ತೇವೆ. ಅಳಿದು ಹೋಗುವಂತಹ ಈ ಒಂದು ವಸ್ತುಗಳಿಗಾಗಿ ನಾವು ಇಷ್ಟೆಲ್ಲ ಪ್ರಯತ್ನಿಸುತ್ತೇವೆ. ಆದರೆ ಒಂದು ವಿಷಯವನ್ನು ನಾವು ಆಲೋಚಿಸೋಣ. ದೇವರು ನಮಗೆ ಕೊಟ್ಟಿರುವಂತಹ ಪವಿತ್ರ ಆತ್ಮರನ್ನ ಪಡೆದುಕೊಳ್ಳಲು, ದೇವರು ನಮಗೆ ಕೊಟ್ಟಂತಹ ಪವಿತ್ರ ಆತ್ಮರನ್ನು ಧರಿಸಿಕೊಳ್ಳಲು, ದೇವರು ನಮಗೆ ಕೊಟ್ಟಂತಹ ಪವಿತ್ರ ಆತ್ಮರನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಲು ಎಷ್ಟರ ಮಟ್ಟಿಗೆ ನಾವು ಪ್ರಯತ್ನಿಸುತ್ತಾ ಇದ್ದೇವೆ. ಯಾವ ಡಿನಾಮಿನೇಷನ್ ಆಗಿರಬಹುದು, ಇನ್ನು ರೋಮನ್ ಕ್ಯಾಥಲಿಕ್ ಆಗಿರ್ಬೋದು, ನ್ಯೂ ಲೈಫ್ ಆಗಿರ್ಬೋದು, ಪೆಂತಕೋಸ್ತ ಆಗಿರ್ಬೋದು, CS ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರಬಹುದು, ನೀನು ಸಭಾಪಾಲಕನಾಗಿರ್ಬೋದು, ಯಾಜಕನಾಗಿರ್ಬೋದು, ಮಹಾಯಾಜಕನಾಗಿರ್ಬೋದು, ಪಾಸ್ಟರ್ ಆಗಿರ್ಬೋದು, ಶುಭ ಸಂದೇಶ ಬೋಧಿಸುವನಾಗಿರಬಹುದು, ಅಥವಾ ಸಾಧಾರಣ ವ್ಯಕ್ತಿ ಆಗಿರ್ಬೋದು, ನಾನಾಗಿರ್ಬೋದು, ನೀವಾಗಿರಬಹುದು. ಎಷ್ಟರ ಮಟ್ಟಿಗೆ ಪವಿತ್ರಾತ್ಮರನ್ನು ನನ್ನ ಸ್ವಂತವಾಗಿಸಿಕೊಳ್ಳಬೇಕೆಂಬುದಾಗಿ ನಾವು ಕಾಯುತ್ತೇವೆ. ಇದು ತುಂಬಾ ತೀಕ್ಷ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ಸಂಗತಿ. ಪ್ರಿಯರೇ, ಪವಿತ್ರ ಆತ್ಮ, ಪವಿತ್ರ ಆತ್ಮ, ಪವಿತ್ರ ಆತ್ಮ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ, ನಿಜ. ವಿಶ್ವಾಸ ನಮ್ಮಲ್ಲಿ ಅಲ್ಪವಾದರೂ ಇದೆ, ನಿಜ. ಪ್ರಾರ್ಥನೆ ನಮ್ಮಲ್ಲಿ ಸ್ವಲ್ಪವಾದರೂ ಇದೆ, ನಿಜ. ಅಥವಾ ಸುದೀರ್ಘವಾಗಿ ಇದೆ, ನಿಜ. ಆದರೆ ನಾವು ಇದುವರೆಗೂ ನಮ್ಮ ಜೀವಿತದಲ್ಲಿ ಪವಿತ್ರ ಆತ್ಮರನ್ನು ನಮ್ಮ ಸ್ವಂತವಾಗಿಸಿಕೊಂಡಿದ್ದೇವಾ? ಇದು ಮುಖ್ಯ. ಒಬ್ಬ ವಿಶ್ವಾಸಿಗೆ ಬೇಕಾಗಿರುವುದು ಪವಿತ್ರ ಆತ್ಮ. ಪ್ರಭು ಯೇಸು ಹೇಳುತ್ತಾರೆ, ಯೋಹಾನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬಾರದೆ ಹೋದರೆ, ಪವಿತ್ರ ಆತ್ಮರು ನನ್ನಲ್ಲಿಗೆ ಬಾರದೆ ಹೋದರೆ ನಾನೇನನ್ನು ಸಹ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಪವಿತ್ರ ಆತ್ಮರು ನಿಮ್ಮಲ್ಲಿ ಬರುವಾಗ ಅವರು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು. ಪವಿತ್ರ ಆತ್ಮರು ನನ್ನಲ್ಲಿ ಬರುವಾಗ, ಪವಿತ್ರ ಆತ್ಮರು ನಿನ್ನಲ್ಲಿ ಬರುವಾಗ ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನಿದು ಈ ಸಮಗ್ರ ಸತ್ಯ? ಪವಿತ್ರ ಆತ್ಮರು ಬಂದ ಮೇಲೆ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾವುದು ಸಮಗ್ರ ಸತ್ಯ? ಈ ಸತ್ಯ ಎಂಬುದು ಬೆಳಕು, ಸತ್ಯ ಎಂಬುದು ಮಾರ್ಗ, ಸತ್ಯ ಎಂಬುದು ಪ್ರೀತಿ, ಸತ್ಯ ಎಂಬುದು ಶಾಂತಿ, ಸತ್ಯ ಎಂಬುದು ಕ್ಷಮೆ, ಸತ್ಯ ಎಂಬುದು ಸಹನೆ. ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವುದು ಪವಿತ್ರಾತ್ಮರ ಫಲಗಳನ್ನು ಪಡೆದುಕೊಳ್ಳುವಂಥದ್ದೇ ಈ ಸಮಗ್ರ ಸತ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಹೆಚ್ಚಾಗಿ ನಿಮ್ಮ ಮುಂದೆ ನಾನು ಶುಶ್ರೂಷೆಯನ್ನು ಕೊಡಲು ಇಷ್ಟಪಡುವುದಿಲ್ಲ. ಯಾಕೆಂದರೆ ಸುದೀರ್ಘವಾಗಿರುವಾಗ ಕೇಳಲು
ತುಂಬಾ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಸ್ವಲ್ಪ ಚಿಕ್ಕದಾಗಿ ಕೊಡಿ ಬ್ರದರ್ ಕ್ಲಾಸನ್ನ ಎಂಬುದಾಗಿ ಹೇಳ್ತಾರೆ. ಮೊದಲು 1.5 ತಾಸು ಕೊಡುತ್ತಾ ಇದೆ ಸೆಷನ್ಗಳನ್ನ. ಮತ್ತೆ ಸಮಯ ಹೋಗುವಾಗ ಹೇಳಿದ್ರು ಬ್ರದರ್ 1 ತಾಸು ಕೊಡಿ ಎಂಬುದಾಗಿ ಹೇಳಿದ್ರು. 1 ತಾಸು ಕೊಟ್ಟೆ. ಆಮೇಲೆ ಹೇಳಿದ್ರು ಬ್ರದರ್ 3/4 ತಾಸು ಕೊಡಿ ಅಂತ ಹೇಳಿದ್ರು. ಆಮೇಲೆ ಅರ್ಧ ತಾಸು ಕೊಟ್ರೆ ಸಾಕು ಅಂದ್ರು. ಆಮೇಲೆ 15 ತಾಸು ಕೊಟ್ರೆ ಸಾಕು ಅಂದ್ರು. ಅಂದ್ರೆ 15 ನಿಮಿಷಗಳು ಕೊಟ್ರೆ ಸಾಕು ಅಂತ ಹೇಳಿದ್ರು. 1.5 ಗಂಟೆ, 1 ಗಂಟೆ, 3/4 ಗಂಟೆ, ಅರ್ಧ ಗಂಟೆ, 15 ನಿಮಿಷ. ಈಗ ನೀವು ನೋಡೋದಾದ್ರೆ ರೀಲ್ಸ್ ಅಲ್ಲಿ ನೋಡಿ, ಬರೀ ಕೇವಲ 1 ನಿಮಿಷ ಸಾಕು. 1 ನಿಮಿಷ ಸಾಕು. ಪ್ರಿಯರೇ, ನಾವು ಸತ್ಯವನ್ನ, ಸಮಗ್ರ ಸತ್ಯವನ್ನ ಅರಿತುಕೊಳ್ಳಬೇಕಾದ್ರೆ ದೀರ್ಘವಾಗಿ ಪವಿತ್ರಾತ್ಮ ಧ್ಯಾನ ನಮಗೆ ಬೇಕು. ನಾವು ಸಮಗ್ರವಾಗಿ ಪವಿತ್ರಾತ್ಮರನ್ನು ಅನುಭವಿಸಬೇಕಾದರೆ ನಾವು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆಯನ್ನು ಹೊಂದಬೇಕಾದರೆ ನಮಗೆ ಪವಿತ್ರ ಆತ್ಮರು ಬೇಕು. ಪವಿತ್ರ ಆತ್ಮರಿಲ್ಲದೆ ನನಗೇನೂ ಮಾಡಲು ಸಾಧ್ಯವಿಲ್ಲ. ಪವಿತ್ರಾತ್ಮರಿಲ್ಲದೆ ನನಗೆ ಪ್ರಾರ್ಥಿಸಲು ಸಹ ಸಾಧ್ಯವಾಗುವುದಿಲ್ಲ. ಪವಿತ್ರಾತ್ಮರಿಲ್ಲದೆ ನನಗೆ ಮೊಣಕಾಲಲು ಸಹ ಸಾಧ್ಯವಾಗುವುದಿಲ್ಲ. ಪವಿತ್ರಾತ್ಮರಿಲ್ಲದೆ ನಾನೇನನ್ನು ಸಹ ಮಾಡಲು ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಈ ಪವಿತ್ರಾತ್ಮರನ್ನು ಪಡೆದುಕೊಳ್ಳಬೇಕಾದರೆ ಮೊದಲನೆಯ ಹಂತವೇನು? 9 ಹಂತಗಳಿದೆ. ಪವಿತ್ರಾತ್ಮರನ್ನು ಪಡೆದುಕೊಂಡು ನಾವು ಜೀವಿಸಲು, ಪವಿತ್ರಾತ್ಮನ ನಾನು ಪಡೆದುಕೊಳ್ಳಬೇಕಾದ್ರೆ ನಾನೇನು ಮಾಡಬೇಕು? 9 ಹಂತಗಳಿದೆ, 9 ಕಂಡೀಷನ್ಸ್ಗಳಿದೆ. ಈ 9 ಹಂತಗಳನ್ನು ತಲುಪುವಾಗ ನಾವು 9ನೇ ಹಂತಕ್ಕೆ ಸಂಪೂರ್ಣವಾಗಿ ಪವಿತ್ರಾತ್ಮರನ್ನ ನಾವು ಧರಿಸಿಕೊಳ್ಳುತ್ತೇವೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಮೊದಲಿಗೆ ನೋಡಿ, ದೇವರ ಆತ್ಮ ಅಭಿಷೇಕವನ್ನು ನಾವು ನೋಡುತ್ತೇವೆ. ಒಂದು ದಿನ ಧ್ಯಾನಕ್ಕೆ ಹೋಗಿ, 1 ವಾರ ಧ್ಯಾನಕ್ಕೆ ಹೋಗಿ, ಕೈಗಳನ್ನು ತಟ್ಟಿ ಪರವಶರಾಗಿ 1 ದಿನ ಉಪವಾಸ ಮಾಡಿ 1 ವಾರದಲ್ಲಿ ಪವಿತ್ರಾತ್ಮನ ಪಡೆದುಕೊಳ್ಳಬೇಕು ಎಂಬುದು. 1 ವಾರದಲ್ಲಿ ಒಂದು ದಿನದಲ್ಲಿ ಪವಿತ್ರಾತ್ಮನ ಪಡೆದುಕೊಳ್ಳಲಾಗುವುದಿಲ್ಲ. ನಾನು ಎಷ್ಟು ಪ್ರಾರ್ಥಿಸಿದ 1 ದಿನದಲ್ಲಿ ನಾನು ಪವಿತ್ರಾತ್ಮನ ಪಡೆದುಕೊಳ್ಳಲಾಗುವುದಿಲ್ಲ. ಒಂದು ಪಕ್ಷ ಪವಿತ್ರಾತ್ಮರೇ ನನ್ನ ಮೇಲೆ ಕರುಣೆ ತೋರಿಸುವುದಾದರೆ 1 ಕ್ಷಣದಲ್ಲಿ ಪವಿತ್ರಾತ್ಮರನ್ನ ಪಡೆದುಕೊಳ್ಳಬಹುದು. ಆದರೆ ನಾನು ಮತ್ತು ನೀವು ನಾವಾಗಿ 1 ದಿನದಲ್ಲಿ ಪವಿತ್ರಾತ್ಮರನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಸಿದ್ಧರಾಗಬೇಕು. ಪವಿತ್ರಾತ್ಮರನ್ನ ನಾನು ಪಡೆದುಕೊಳ್ಳಬೇಕಾದರೆ ಕಾದಿರಬೇಕು. ಏನು ಮಾಡಬೇಕು? ಪವಿತ್ರಾತ್ಮರನ್ನ ನಾನು ಪಡೆಯಬೇಕಾದರೆ ಮೊದಲನೇ ಹಂತ ನಂಬರ್ 1, ನಾನು ಕಾದಿರಬೇಕು. ಕೀರ್ತನೆಗಾರ ಹೇಳುತ್ತಾನೆ, ಬಾಯಾರಿದ ಜಿಂಕೆ ನೀರಿಗಾಗಿ ಹಾತುರಿಯುವಂತೆ ಎನ್ನ ಮನ ತವಕದಿಂದ ಕಾದಿದೆ. ಬಾಯಾರಿದ ಜಿಂಕೆಯಂತೆ ನಾನು ಪವಿತ್ರಾತ್ಮರಿಗೆ ಕಾದಿರಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹೇಗೆ ಒಬ್ಬ ರೈತನು ಭೂಮಿಯನ್ನು ಬಿತ್ತು ಫಸಲು ಮಾಡಲು ಉಳುಮೆ ಮಾಡಿ ಕಲ್ಲು ಇಂಟೆಗಳನ್ನು ತೆಗೆದು ಮುಳ್ಳುಗಳನ್ನು ಶುದ್ಧ ಮಾಡಿ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಲು ಸಿದ್ಧನಾಗುತ್ತಾ ಆಕಾಶವನ್ನು ನೋಡಿ ಮಳೆಯನ್ನು ಕಾದುತ್ತಾ ಕುಳಿತುಕೊಳ್ಳುತ್ತಾನೋ, ಮಳೆಯನ್ನು ಕಾಯುತ್ತಾನೋ, ಹಾಗೆ ನಾನು ಮತ್ತು ನೀವು ಆ ಮಳೆಯನ್ನು ಕಾದುತ್ತೆ ಪವಿತ್ರಾತ್ಮರಿಗಾಗಿ ಕಾದಿರಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆಗಾರ ಹೇಳುವಂತೆ ಬಾಯಾರಿದ ಜಿಂಕಿಯಂತೆ ಕಾದಿರಬೇಕು. ಎರಡನೆಯದಾಗಿ ಆಕಾಶದಿಂದ ಸುರಿಯುವ ಮಳೆಗಾಗಿ ರೈತನು ಕಾಯುವಂತೆ ನಾನು ಕಾದಿರಬೇಕು. ಹೌದು ಪ್ರಿಯರೇ, ಪವಿತ್ರ ಆತ್ಮವನ್ನು ಪಡೆಯಬೇಕಾದರೆ ನಾವು ಕಾದಿರಬೇಕು. ಯೇಸುಸ್ವಾಮಿ 3 ವರ್ಷಗಳ ಕಾಲ ಪ್ರೇಷಿತರೊಂದಿಗೆ ಜೀವಿಸಿದರು. ಈ ಪ್ರೇಷಿತರೊಂದಿಗೆ ಜೀವಿಸಿದಂತ ಯೇಸು ತಾನು ಬಿಟ್ಟು ಹೋಗುವಾಗ ತನ್ನ ಪವಿತ್ರ ಆತ್ಮರನ್ನ ಶಿಷ್ಯರಿಗೆ ಅವರು ಉಸಿರೂದುತ್ತಾರೆ. ಪ್ರಿಯರಾದರೆ ಪ್ರಭು ಯೇಸು ಸತ್ತ ಬಳಿಕ ಏನಾಗುತ್ತದೆ? ಎಲ್ಲ ಪ್ರೇಷಿತರು ಬಿಟ್ಟು ಅಗಲಿ ಹೋಗುತ್ತಾರೆ. ಎಲ್ಲರೂ ದೂರ ಹೋಗುತ್ತಾರೆ. ಸುಂಕ ವಸೂಲಿ ಮಾಡುವುದನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದಂಥವನು ಸುಂಕ ವಸೂಲಿ ಮಾಡಲು ಹೋಗುತ್ತಾನೆ. ಸಮುದ್ರ ತೀರದಲ್ಲಿ ಬಲೆಯನ್ನು ಬೀಸಲು ಹೋಗಿ ನಿನ್ನನ್ನು ಮನುಷ್ಯರನ್ನಾಗಿ ಹಿಡಿಯುವನಾಗಿ ಮಾಡುತ್ತೇನೆ ಎಂದು ಹೇಳಿಸಿಕೊಂಡವನು ಯೇಸು ಸತ್ತ ಮೇಲೆ ಮತ್ತೆ ಬಲೆಯನ್ನು ಬೀಸಲು ಹೋಗುತ್ತಾನೆ. ಮೀನಿಡಿಯುವವನು ಮೀನನ್ನು ಬಿಟ್ಟಿದ್ದ, ಆದರೆ ಮತ್ತೆ ಮೀನನ್ನು ಹಿಡಿಯಲು ಹೋಗುತ್ತಾನೆ. ಯೇಸು ಹಿಂಬಾಲಿಸಿದವರೆಲ್ಲರೂ ಪ್ರಭು ಯೇಸು ಮರಣ ಹೊಂದಿದ ಬಳಿಕ ಮತ್ತೆ ಅವರು ಅವರವರ ಹಳೆಯ ಜೀವಿತಕ್ಕೆ ತೆರಳುತ್ತಾರೆ. ನನಗೆ ಯಾರೂ ಇಲ್ಲ ಎಂಬುದಾಗಿ, ತಮಗೆ ಬೋಧಿಸುವವರು ಯಾರಿಲ್ಲ ಎಂಬುದಾಗಿ.
ನನ್ನ ಗುರು ಸತ್ತು ಹೋದರು ಎಂಬುದಾಗಿ ಭಯಭ್ರಾಂತರಾಗಿ ಅನಾಥರಾಗಿ ನಿರ್ಗತಿಕರಾಗಿ ಪ್ರೇಷಿತರು ಚದರಿ ಹೋಗುತ್ತಾರೆ. ಹೌದು ಪ್ರಿಯರೇ, ಪ್ರೇಷಿತರು ಚದರಿ ಹೋಗುತ್ತಾರೆ. ಯೇಸು ಸತ್ತ ಅವರ ಕೊನೆಗೇನಾಯಿತು? ಯೇಸು ಸ್ವಾಮಿಯ ಆ ಕೊನೆಯ ಗಳಿಗೆಯ ದಿನಗಳಲ್ಲಿ ನಾವು ನೋಡುವುದಾದರೆ, ಪ್ರೇಷಿತರ ಕಾರ್ಯಕಲಾಪಗಳನ್ನು ತೆಗೆದುಕೊಳ್ಳುವುದಾದರೆ ಅಲ್ಲಿ ಕಾಯುತ್ತಾರೆ, ಪವಿತ್ರಾತ್ಮರಿಗಾಗಿ ಕಾಯುತ್ತಾರೆ, ಪವಿತ್ರಾತ್ಮರಿಗಾಗಿ ಕಾದು ಪ್ರಾರ್ಥಿಸುತ್ತಾರೆ. ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಒಂದು ಮಾಳಿಗೆಯ ಮೇಲೆ ಪ್ರೇಷಿತರು ಒಂದುಗೂಡಿ ಪ್ರಾರ್ಥಿಸುತ್ತಾರೆ, ಕಾದಿರುತ್ತಾರೆ. ಪ್ರಭು ಯೇಸು ನುಡಿದಂತಹ ಮಾತುಗಳನ್ನ ತಮ್ಮ ಹೃದಯದಲ್ಲಿ ಇರಿಸಿಕೊಳ್ಳುತ್ತಾ ಅವರು ಕಾದಿರುತ್ತಾರೆ. ನಾವು ಕಾಯಬೇಕು, ಪವಿತ್ರಾತ್ಮರಿಗಾಗಿ ನಾವು ಕಾದಿರಬೇಕು. ನಾನು ಪವಿತ್ರಾತ್ಮರಿಗಾಗಿ ಕಾಯುವಾಗ ಮಾತ್ರವೇ ಪವಿತ್ರಾತ್ಮರನ್ನು ನಾನು ಸ್ವಂತವಾಗಿಸಿಕೊಳ್ಳಲು ಸಾಧ್ಯ. ನಾನು ಕಾಯಬೇಕು. ಒಂದು ಬೆಳೆಯನ್ನು ಬಿತ್ತುವಾಗ ಆ ಒಂದು ಬೆಳೆಯನ್ನು ನಾನು ಪಡೆಯಬೇಕಾದರೆ, ಯಾವುದೋ ಒಂದು ತರಕಾರಿಯನ್ನು ಪಡೆಯಬೇಕಾದರೆ ನಾನು ಕಾಯಬೇಕು. ಬಿತ್ತಿದ ಮೇಲೆ ಆ ಬೀಜ ಮೊಳಕೆಯೊಡ್ಡುತ್ತದೆ, ಮೊಳಕೆಯೊಡ್ಡಿ ಅದು ಸಸಿಯಾಗುತ್ತದೆ, ಸಸಿಯಾಗಿ ಅದು ಗಿಡವಾಗುತ್ತದೆ, ಗಿಡವಾಗಿ ಅದು ಹೂ ಕೊಡುತ್ತದೆ, ಹೂ ಕೊಟ್ಟು ಕೊನೆಗೆ ಕಾಯಿ ಕೊಡುತ್ತದೆ, ಕಾಯಿ ಕೊಟ್ಟು ಅದು ನಮಗೆ ಫಲವಾಗಿ ನಮಗೆ ಸಿಗುತ್ತದೆ. ಹೀಗೆ ಪವಿತ್ರಾತ್ಮರನ್ನು ನಾವು ಪಡೆದುಕೊಳ್ಳಬೇಕಾದರೆ ಕಾದಿರಬೇಕು. ಒಬ್ಬ ರೈತನಂತೆ ನಾನು ಕಾದಿರಬೇಕು, ನಾನು ಕಾದಿರಬೇಕು. ಒಂದು ಕೆಲಸ ಸಿಗಬೇಕಾದ್ರೆ ನಾವೇನ್ ಮಾಡ್ತೇವೆ? ಕಾಯ್ತೇವೆ. ವಿದ್ಯಾಭ್ಯಾಸವಾಯಿತು, ನನ್ನ ವಿದ್ಯಾಭ್ಯಾಸವೆಲ್ಲ ಮುಗಿಯಿತು, ನನಗೆ ಒಂದು ಕೆಲಸ ಬೇಕು, ಏನ್ ಮಾಡ್ತೇವೆ? ಕಾಯುತ್ತೇವೆ. ಎಲ್ಲ ಕಡೆ ಅಪ್ಲಿಕೇಶನ್, ಎಲ್ಲ ಕಡೆ ನಾವೇನ್ ಮಾಡ್ತೇವೆ? ಅಪ್ಲಿಕೇಶನ್ ಹಾಕ್ತೇವೆ. ನಮ್ಮ ಎಲ್ಲ ದಾಖಲಾತಿಗಳನ್ನು ಕಳುಹಿಸಿಕೊಡುತ್ತೇವೆ, ಕಳುಹಿಸಿಕೊಟ್ಟು ಕಾಯುತ್ತೇವೆ, ಪರೀಕ್ಷೆಗಳನ್ನು ಬರೆದು ಕಾಯುತ್ತೇವೆ. ಹೀಗೆ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಇಷ್ಟು ಕಾಯುವಂತ ನಾವು ಆ ಪವಿತ್ರ ಆತ್ಮರಿಗಾಗಿ ಎಷ್ಟು ಕಾಯುತ್ತಾ ಇದ್ದೇವೆ? ಪ್ರಮೋಷನ್ಗಳಿಗಾಗಿ ಕಾಯುತ್ತೇವೆ. ಅಯ್ಯೋ, ನಾನು ಇಷ್ಟು ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಪ್ರಮೋಷನ್ ಸಿಗ್ಲಿಲ್ಲ, ನನಗೆ ಪ್ರಮೋಷನ್ ಬೇಕು. ಒಂದು ಪ್ರಮೋಷನ್ಗಾಗಿ ನಾವು ಕಾಯುತ್ತೇವೆ. ನಮ್ಮ ಸಂಬಳ ಹೆಚ್ಚಾಗುವುದಕ್ಕಾಗಿ ನಾವು ಕಾಯುತ್ತೇವೆ. ನಮ್ಮ ಮಕ್ಕಳು ಬೆಳೆದು ಬರುವುದಕ್ಕಾಗಿ ನಾವು ಕಾಯುತ್ತೇವೆ. ನಮ್ಮ ಮಕ್ಕಳು ಸಂಬಳವನ್ನು ತೆಗೆದುಕೊಳ್ಳಬೇಕು, ಕೆಲಸ ಸಿಕ್ಕಬೇಕು ಎಂಬುದಕ್ಕಾಗಿ ಕಾಯುತ್ತೇವೆ. ಯಾಕೆ? ಒಂದು ವಿವಾಹವನ್ನು ಮಾಡಿಕೊಳ್ಳಬೇಕಾದ್ರೆ ನಾವು ಕಾಯುತ್ತೇವೆ. ಈ ಒಂದು ದಾಹದಿಂದಲೇ ನಾವು ಪವಿತ್ರ ಆತ್ಮರಿಗಾಗಿ ಕಾಯಬೇಕು. ನಾವು ಕಾಯಬೇಕು, ನಾವು ಪವಿತ್ರಾತ್ಮರಿಗಾಗಿ ಕಾದಿರಬೇಕು. ದಾಹವಿಲ್ಲದೆ ನಾನು ನಿಶ್ಚಯವಾಗಿಯೂ ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಹೊನಲು ಹೊನಲಾಗಿ ಹರಿಯುತ್ತದೆ. ಯಾರು ದಾಹಗೊಳ್ಳುತ್ತಾನೋ ಅವನ ಹೃದಯದಿಂದ ಜೀವ ಜಲವು ಹೊನಲು ಹೊನಲಾಗಿ ಹರಿಯುತ್ತದೆ. ಏನಿದು ಜೀವ ಜಲ? ಇದುವೇ ಪವಿತ್ರಾತ್ಮ. ದಾಹಗೊಳ್ಳುವವನಿಗೆ ಮಾತ್ರವೇ. ಹೀಗೆ ನಾವು ದಾಹಗೊಳ್ಳಬೇಕು. ಕಾದಿರಿಸುವಿಕೆ ಎಂದರೆ ದಾಹ. ದಾಹ. ಯೇಸು ಶಿಲುಬೆಯಲ್ಲಿ ತೂಗಿದರು. ತೂಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುವಾಗ ಅವರು ಹೇಳಿದರು, ನನಗೆ ದಾಹವಾಗಿದೆ, ದಾಹವಾಗಿದೆ ಎಂದು ಹೇಳಿದರು. ಕುಡಿಯುವ ನೀರಿನ ದಾಹ ಹೌದು ಒಂದು ಕಡೆ, ಆದರೆ ನಿಜವಾದ ಯೇಸುವಿನ ದಾಹ ಏನು? ಯಾಕೆ ಯೇಸು ದಾಹವಾಗಿದೆ ಎಂದು ಹೇಳಿದರು? 14 ಸ್ಥಳಗಳನ್ನು ನಾವು ಧ್ಯಾನಿಸುವಾಗ, ಜೆರುಸಲೇಮಿನಿಂದ ಶಿಲುಬೆಯನ್ನು ಹೊತ್ತು ಸಾಗಿದಂತ ಕಲ್ವಾರಿಯವರೆಗೆ ಸಾಲಿದಂತಹ ಪ್ರಭು ಯೇಸು ಎಲ್ಲಿಯೂ ದಾಹ ಎಂದು ಹೇಳಲಿಲ್ಲ. ನಡು ಬಿಸಿಲಿನಲ್ಲಿ ಕುಸಿದು ಕುಸಿದು ಎದ್ದರು. ಬೆತ್ತಲೆ ಆಗುವಾಗಲೂ ದಾಹ ಎಂದೇಳಿಲ್ಲ, ಕೈಗಳಿಗೆ ಮೊಳೆಯನ್ನು ನೋಡಿಯುವಾಗಲೂ ದಾಹ ಎಂದೇಳಲಿಲ್ಲ, ದೇಹದಲ್ಲಿರುವಂತ ರಕ್ತವೆಲ್ಲವೂ ಹರಿದು ಹೋಗುವಾಗ ದಾಹ ಎಂದೇಳಲಿಲ್ಲ. ದೇಹದಲ್ಲಿ ರಕ್ತವೆಲ್ಲವೂ ಇಂಗಿ ಹೋಗಿತ್ತು, ನೀರು ಮಾತ್ರವೇ ಇತ್ತು. ದಾಹ ದಾಹ ಎಂದು ಹೇಳಿದರು. ಬಾಯಾರಿದೆ ಇಂದು ದಣಿವಾಗಿದೆ, ಏಕೆಂದು ನೀ ಬಲ್ಲೆಯ? ದೂರಾಗಿಹ ಕದಡಿ ಕೊಲೆಯಾಗಿಹ ಆತ್ಮಗಳ ನೀನೋಡೆಯ. ಬಾಯಾರಿದೆ ತುಂಬ ದಣಿವಾಗಿದೆ, ಏಕೆಂದು ನೀ ಬಲ್ಲೆಯ?
ದೂರಾಗಿಹ ಕದಡಿ ಕೊಳೆಯಾಗಿಹ ಆತ್ಮಗಳ ನೀ ಕಾಣೆಯ. ಆತ್ಮಗಳ ಪೋಷಣೆಗೆ ನಾ ಬಂದೆದರೆಗೆ, ಅದರಿಂದ ತಾನೇ ನಾ ಕೂಗಿದೆ. ದಾಹ ದಾಹ ದಾಹವೆಂಬ ಕೂಗು ಕೇಳದೆ, ನೊಂದ ಮನದ ದಾಹ. ಯೇಸು ಹೇಳುವ ದಾಹ ಬೇರೆ, ನಿನ್ನಲ್ಲಿರುವ ದಾಹ ಬೇರೆ, ನನ್ನಲ್ಲಿರುವ ದಾಹ ಬೇರೆ. ಹೀಗೆ ಒಬ್ಬ ಯಾಜಕನಲ್ಲಿರುವ ದಾಹ ಬೇರೆ, ಶುಶ್ರೂಷಕನಲ್ಲಿರುವ ದಾಹ ಬೇರೆ, ಒಬ್ಬ ಪಾಸ್ಟರ್ನಲ್ಲಿರುವಂತಹ ದಾಹ ಬೇರೆ, ಒಬ್ಬ ಸಭಾಪಾಲಕನಲ್ಲಿರುವಂತಹ ದಾಹ ಬೇರೆ, ಯಾಜಕನಲ್ಲಿರುವಂತಹ ದಾಹ ಬೇರೆ. ಹೀಗೆ ಅನೇಕ ದಾಹಗಳನ್ನು ನಾವು ನೋಡುತ್ತೇವೆ. ಒಬ್ಬರಿಗೆ ಒಂದೊಂದು ವಿಧವಾದ ದಾಹ. ಪವಿತ್ರಾತ್ಮನ ದಾಹವಿಲ್ಲ, ಕೇವಲ ವರದಾನಗಳ ದಾಹ. ನಾನು ಗುಣಪಡಿಸುವಂತಹ ಶಕ್ತಿ ನನಗೆ ಬೇಕು, ದೆವ್ವ ಬಿಡಿಸುವ ಶಕ್ತಿ ನನಗೆ ಬೇಕು, ಸೌಖ್ಯಪಡಿಸುವ ಶಕ್ತಿ ನನಗೆ ಬೇಕು, ಶುಭ ಸಂದೇಶ ಸಾರುವ ಶಕ್ತಿ ನನಗೆ ಬೇಕು, ನಾನು ಪ್ರಾರ್ಥಿಸುವಾಗ ಎಲ್ಲರೂ ಕುಸಿದು ಬೀಳುವಂತಾಗುವಂತಹ ಶಕ್ತಿ ಬೇಕು, ಪ್ರವಾದನ ಶಕ್ತಿ ನನಗೆ ಬೇಕು, ಪ್ರಾರ್ಥಿಸುವ ಶಕ್ತಿ ನನಗೆ ಬೇಕು, ನಾನು ಎಲ್ಲವನ್ನು ತಿಳಿಯುವಂತಹ ಶಕ್ತಿ ಬೇಕು. ಇವುಗಳು ಮಾತ್ರವೇ ತಲೆಯಲ್ಲಿ ತುಂಬಿ ಹೋಗಿದೆ ಹೊರತು ನನಗೆ ಪವಿತ್ರ ಆತ್ಮರಬೇಕು. ವಿ ವಾಂಟ್ ಹೋಲಿ ಸ್ಪಿರಿಟ್, ಐ ವಾಂಟ್ ಹೋಲಿ ಸ್ಪಿರಿಟ್. ನನಗೆ ಪವಿತ್ರ ಆತ್ಮರು ಬೇಕು, ಪವಿತ್ರ ಆತ್ಮರು ಬೇಕು ಎಂಬುದು ಹಂಬಲಿಸುವುದಕ್ಕೆ ಬದಲಾಗಿ ಕೇವಲ ವರದಾನಗಳ ಹಿಂದೆ ನಾವು ಓಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹೇಳಿ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ನಾವು ಪವಿತ್ರ ಆತ್ಮನಿಗಾಗಿ ಕಾದಿರಬೇಕು. ಪ್ರೇಷಿತರೆಲ್ಲರೂ ಹೇಗೆ ಕಾದು ಕುಳಿತುಕೊಂಡಿದ್ದರೋ ಹಾಗೆ ನಾವು ಪವಿತ್ರ ಆತ್ಮರಿಗಾಗಿ ಕಾದು ಕುಳಿತುಕೊಂಡಿರಬೇಕು. ಈ ಕಾದಿರುವಿಕೆ ಇಲ್ಲ ಎಂದರೆ ನಾವು ಪವಿತ್ರ ಆತ್ಮನ ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ದಾಹ ಉಂಟಾಗಬೇಕು, ಆತ್ಮೀಯ ದಾಹ ಉಂಟಾಗಬೇಕು. ಪ್ರಿಯರೇ, ನನ್ನ ಅನುಭವದಲ್ಲಿ ಹೇಳಬೇಕಾದರೆ, ಪರರ ಬಗ್ಗೆ ನಾನು ಹೇಳುವುದಕ್ಕಿಂತ ನನ್ನ ಅನುಭವದಲ್ಲಿ ಹೇಳಬೇಕಾದರೆ, ಪವಿತ್ರಾತ್ಮರಿಗಾಗಿ ನಾನು ಎಷ್ಟು ಕಾಯುತ್ತೇನೆ ಎಂಬುದಾದರೆ, ಎಷ್ಟು ಕಾಯುತ್ತಾ ಈಗಲೂ ಸಹ ಎಷ್ಟು ಕಾಯುತ್ತೇನೆ. ಹಗಲು ರಾತ್ರಿ ರಾತ್ರಿ ನಿದ್ರೆಯ ಸಮಯದಲ್ಲಿಯೂ, ಎಚ್ಚರವಾಗುವಾಗಲೂ, ನಾನು ನಡೆಯುವಾಗಲೂ, ಯಾವ ಸಮಯದಲ್ಲಿ ನಾನು ಹೇಳ್ತೇನೆ, ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಪವಿತ್ರ ಆತ್ಮರೇ ನನ್ನಲ್ಲಿ ತುಂಬಿಕೊಳ್ಳಿರಿ. ಕರೆಯುತ್ತಲೇ ಇರುತ್ತೇನೆ. ಬೇಕು. ಒಂದು ದಿನಕ್ಕಲ್ಲ ಪವಿತ್ರಾತ್ಮರು ನಮಗೆ, ಒಂದು ದಿನಕ್ಕಾಗಿಯೋ, ಒಂದು ಶುಭ ಸಂದೇಶನು ಸಾರುವ ಸಮಯಕ್ಕಾಗಿಯೋ, ಒಂದು ಧ್ಯಾನಕ್ಕಾಗಿಯೋ ಅಲ್ಲ ಪವಿತ್ರಾತ್ಮರು. ಪವಿತ್ರಾತ್ಮರು ನಮ್ಮ ಬಹಳ ಸಂಗಾತಿ ಆಗಬೇಕು, ನಿನ್ನ ಬಹಳ ಸಂಗಾತಿ ಆಗಬೇಕು ಪವಿತ್ರಾತ್ಮರು. ಅವರು ನಿನ್ನ ಪಾರ್ಟ್ನರ್ ಆಗಬೇಕು ಪವಿತ್ರಾತ್ಮರು. ನೀನು ಏನು ಮಾಡಬೇಕಾದರೂ ಅವರಲ್ಲಿ ಕೇಳಬೇಕು, ಪವಿತ್ರಾತ್ಮರೇ ನಾನು ಏನು ಮಾಡಬೇಕು, ಪವಿತ್ರಾತ್ಮರೇ ನಾನು ಎಲ್ಲಿ ಹೋಗಬೇಕು, ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ನಾನು, ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ನಾನು ನಡೆಯಬೇಕು ಪಾವನಾತ್ಮರೇ, ನಡೆಯಬೇಕು ಪಾವನಾತ್ಮರೇ. ನಮ್ಮ ಇಷ್ಟದಂತೆ ಪ್ರಾರ್ಥಿಸಬಾರದು. ಆ ದೈವಿಚ್ಛೆಯನ್ನು, ದೇವರು ನನ್ನನ್ನು ಹೇಗೆ, ಯಾಕೆ, ಯಾವುದಕ್ಕಾಗಿ ಈ ಲೋಕಕ್ಕೆ ಕಳುಹಿಸಿದ್ದಾರೆ, ನಾನು ಯಾಕೆ ಈ ಲೋಕಕ್ಕೆ ಬಂದಿದ್ದೇನೆ, ಹೇಗೆ ಕೇಳಬೇಕು ಅವರನ್ನ. ಪವಿತ್ರಾತ್ಮರು ಶಕ್ತಿ ಅಲ್ಲ, ಅವರು ಒಬ್ಬ ಮನುಷ್ಯರೇ, ಅವರು ದೇವರು, ತ್ರಯೇಕ ದೇವರು, ಪಿತದೇವರಲ್ಲಿ ಇರುವವರು, ಯೇಸುವಲ್ಲಿ ಇದ್ದವರು, ಹಾಗೆ ನನ್ನಲ್ಲಿ ನಿಮ್ಮಲ್ಲಿಯೂ ಸಹ ಇರುವವರು. ನೀ ಕೇಳಬೇಕು, ಪವಿತ್ರ ಆತ್ಮರನ್ನ ಕೇಳಬೇಕು, ಪ್ರಾರ್ಥಿಸಲು ಕಲಿಸಿ ಎಂದು ಕೇಳಬೇಕು. ನಾನು ಹೇಗೆ ಪ್ರಾರ್ಥಿಸಬೇಕು ಎಂದು ಕಲಿಸಿರಿ. ಓ ದೇವಾ, ನಾನು ಹೇಗೆ ಪ್ರಾರ್ಥಿಸಬೇಕು ಎಂದು ಕಲಿಸಿರಿ, ನಾನು ಎಲ್ಲಿ ಹೋಗಬೇಕೆಂದು ಕಲಿಸಿರಿ, ನಾನು ಏನು ಮಾಡಬೇಕೆಂದು ಕಲಿಸಿರಿ, ನಾನು ಏನು ಮಾತನಾಡಬೇಕೆಂದು ಕಲಿಸಿರಿ. ಕಾದು ಅವರಿಗಾಗಿ ನಾನು ಪ್ರಾರ್ಥಿಸಬೇಕು, ನಾನು ಕಾದಿರಬೇಕು, ನಾನು ಕಾದಿರಬೇಕು.
ಪ್ರಿಯರೇ, ನಾವು ಪವಿತ್ರಾತ್ಮರಿಗಾಗಿ ಕಾದು ದಾಗೊಳ್ಳದೆ ಪವಿತ್ರಾತ್ಮ ನಮಗೆ ಸಿಕ್ಕುವುದಿಲ್ಲ. ನಾನು ಹೇಳಿದೆ, ಕೇವಲ ಬರೀ ವರದಾನಗಳಿಗೆ ದೇವಾದ ವರದಾನ ನನಗೆ ಕೊಡಿರಿ, ಬರೀ ವರದಾನಗಳು ಅವರಿಗಿದೆ ನನಗಿಲ್ಲ ಎಂದು ಹೇಳುವುದಾದರೆ ಅದು ಪವಿತ್ರಾತ್ಮರ ಹಂಬಲವಿಲ್ಲ, ಸ್ವಾರ್ಥದ ಹಂಬಲ. ಹೌದು ಪ್ರಿಯರೇ. ಎರಡನೆಯದಾಗಿ ನಾವು ನೋಡುವಾಗ ಸಿದ್ಧರಾಗಬೇಕು. ಪವಿತ್ರಾತ್ಮನ್ನು ಪಡೆದುಕೊಳ್ಳಲು ನಾವು ಸಿದ್ಧರಾಗಿರಬೇಕು. ಎಲ್ಲ ಸಮಯದಲ್ಲಿ ನಾವು ಸಿದ್ಧರಾಗಿರಬೇಕು. ಈಗ ನೋಡಿ, ಒಬ್ಬ ಮಿಲಿಟರಿಗೆ ಹೋಗುತ್ತಾರೆ ಎಂಬುದಾದರೆ, ಸೇನೆಗೆ ಸೇರುತ್ತಾರೆ ಎಂಬುದಾದರೆ ಅವನು ಸದಾದ ಸಿದ್ಧನಾಗಿರಬೇಕು. ಯುದ್ಧ ಕಲಹ ಬರುವಾಗ ಅವನು ಸಿದ್ಧನಾಗಿರಬೇಕು. ಇನ್ನೇನು ಯುದ್ಧಕ್ಕೆ ಹೋಗಬೇಕು ಎಂದು ಹೇಳುವಾಗ ಅವನು ಸಿದ್ಧನಾಗುತ್ತಾನೆ. ತನ್ನ ಜೀವಿತದಲ್ಲಿ ಸಿದ್ಧನಾಗುತ್ತಾನೆ. ತನ್ನ ಹೆಂಡತಿಯನ್ನು ಮರೆಯುತ್ತಾನೆ, ತನ್ನ ಮಕ್ಕಳನ್ನು ಮರೆಯುತ್ತಾನೆ, ಕುಟುಂಬವನ್ನು ಮರೆಯುತ್ತಾನೆ, ಎಲ್ಲವನ್ನು ಮರೆಯುತ್ತಾನೆ. ಅವನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಒಬ್ಬ ಯೋಧನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಆ ಯುದ್ಧದ ಸಮಯದಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನನ್ನ ಆಸ್ತಿ ಎಂಬುವ ಯಾವ ಚಿಂತನೆಗಳು ಅವನಲ್ಲಿ ಬರುವುದಿಲ್ಲ. ಯಾವುದಾವುದು ಅವನನ್ನ ಪ್ರೇರಣೆಗೆ ತೆಗೆದುಕೊಂಡು ಹೋಗುವುದಿಲ್ಲ. ಅವನ ಉದ್ದೇಶ, ನಾನು ನನ್ನ ದೇಶಕ್ಕಾಗಿ ಯುದ್ಧ ಮಾಡಬೇಕು, ನಾನು ಜಯ ಹೊಂದಬೇಕು. ಇದುವೇ ಆಗಿದೆ ಅವನ ಚಿಂತೆ. ಸಿದ್ಧನಾಗಬೇಕು. ಯೇಸುಸ್ವಾಮಿ ಸಿದ್ಧರಾದರು. ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ನೋಡುವಾಗ ಯೇಸುಸ್ವಾಮಿ ಆ ಮರುಭೂಮಿಯಲ್ಲಿ ಸಿದ್ಧರಾಗುತ್ತಾರೆ. ಪ್ರಾರ್ಥನೆಯ ಮೂಲಕವಾಗಿ ಸಿದ್ಧರಾಗುತ್ತಾರೆ. ಆ 40 ದಿನಗಳ ಉಪವಾಸಗಳ ಮೂಲಕವಾಗಿ ಸಿದ್ಧರಾಗುತ್ತಾರೆ. ಸೈತಾನನ್ನು ಕೊಡುವ ಶೋಧನೆಯನ್ನು ಜಯಿಸುತ್ತಾ ಸಿದ್ಧರಾಗುತ್ತಾರೆ. ಯೇಸುವಿನ ಹಸಿವು ಒಂದು ಕಡೆ, ಸಂಪೂರ್ಣವಾಗಿ ಮನುಷ್ಯರಾಗಿದ್ದಂತಹ ಪ್ರಭು ಯೇಸುವನ್ನು ನಾವು ನೋಡುತ್ತೇವೆ. ಅಲ್ಲಿ ಸೈತಾನನು ಪ್ರಭು ಯೇಸುವಿನ ಹಸಿವನ್ನು ಅರಿತಂತಹ ಸೈತಾನನು ಹೇಳುತ್ತಾನೆ, ಆತನು ದೈವಪುತ್ರ ಎಂದು ತಿಳಿದಿರುವುದರಿಂದ, ಸತ್ಯವನ್ನು ಅರಿತ ಕಾರಣವಾಗಿ ಆತನು ಹೇಳುತ್ತಾನೆ, ನೀನು ಈ ಕಲ್ಲುಗಳನ್ನ ರೊಟ್ಟಿಯನ್ನಾಗಿ ಮಾಡಿ ತಿನ್ನಬಹುದಲ್ಲ. ಅಲ್ಲಿ ಸಿದ್ಧರಾಗುತ್ತಿರುವಂತಹ ಪ್ರಭು ಯೇಸುವನ್ನು ನೋಡಿ ಸೈತಾನ ಹೇಳುತ್ತಾನೆ, ನಿನಗೆ ಯಾಕೆ ಇಷ್ಟು ಗೊಡವೆ, ನಿನಗೆ ಯಾಕೆ ಇಷ್ಟು ಈ ಉಪವಾಸ, ನಿನಗೆ ಯಾಕೆ ಇಷ್ಟು ಈ ಒಂದು ನಿನ್ನ ದೇಹದ ದಂಡನೆ? ಬೇಡ, ತಿನ್ನು, ನಿನ್ನ ಮುಂದೆ ರೊಟ್ಟಿ ಇದೆ, ನೀನು ತಿನ್ನಲು ಪ್ರೇರೇಪಿಸುತ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ನಾವು ನೋಡಬೇಕು. ಮತ್ತಾಯನ ಶುಭ ಸಂದೇಶದ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಹೌದಲ್ಲ? ಎಸ್, ಅಲ್ಲಿ ಪ್ರೇರೇಪಿಸುತ್ತಾನೆ, ಸೈತಾನ ಪ್ರೇರೇಪಿಸುತ್ತಾನೆ. ಅವನೇನು ಹೇಳ್ತಾನೆ? ನೀನು ದೇವರ ಪುತ್ರನೆಂಬುವುದು ಸತ್ಯವಾದರೆ. ನೋಡಿ, ಅಲ್ಲಿ ಯೇಸುವಿಗೆ ಅವನು ಕೊಡ್ತಾ ಇದ್ದಾನೆ. ಯೇಸುವಿಗೆ ಹೇಳ್ತಾರೆ, ಯೇಸು ದೇವರ ಪುತ್ರ ಎಂದು ಸೈತಾನನಿಗೆ ಗೊತ್ತು. ಯಾವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ ಎಂದು ಸೈತಾನನಿಗೆ ಗೊತ್ತು. ಅವರು ಏನು ಮಾಡುತ್ತಾರೆ ಎಂಬುದು ಸೈತಾನನಿಗೆ ಗೊತ್ತು. ಅವರು ಹೇಗೆ ಸಾಯುತ್ತಾರೆ ಎಂಬುದು ಸೈತಾನನಿಗೆ ಗೊತ್ತು. ಯಾವುದಕ್ಕಾಗಿ ಸಾಯುತ್ತಾರೆ ಎಂಬುದಾಗಿ ಗೊತ್ತು, ಯಾವುದಕ್ಕಾಗಿ ಬಂದಿದ್ದಾರೆ ಎಂಬುದು ಗೊತ್ತು. ಆದರೆ ಅದನ್ನು ತಪ್ಪಿಸುವ ಸಲುವಾಗಿ ಯೇಸುವಿನ ರಕ್ತವು ಈ ಭೂಮಿಯ ಮೇಲೆ ಬೀಳಲು ಅವಕಾಶ ಕೊಡದಂತೆ, ಯೇಸುವಿನ ರಕ್ತದಿಂದ ನಮ್ಮೆಲ್ಲರ ಪಾಪಗಳು, ಇಡೀ ಲೋಕದ ಮನುಕುಲದ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ಅರಿತಂತಹ ಸೈತಾನನು ಏನು ಮಾಡುತ್ತಾನೆ? ಯೇಸುವಿನ ಮುಂದೆ ಬರುತ್ತಾನೆ, ನೀನು ದೇವರ ಪುತ್ರನಾದರೆ ಈ ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ನಿನ್ನ ಆಜ್ಞೆ ಮಾಡು. ಯೇಸುವನ್ನು ದಾರಿ ತಪ್ಪಿಸಲು ಯತ್ನಿಸುತ್ತಾನೆ. ಯೇಸು ಪ್ರಾರ್ಥಿಸುತ್ತಾ ಇದ್ದಾರೆ, ಯೇಸು ಸಿದ್ಧರಾಗುತ್ತಾ ಇದ್ದಾರೆ. ತನ್ನ ಜೀವಿತದಲ್ಲಿ, ತನ್ನ ಬಹಿರಂಗ ಜೀವಿತದಲ್ಲಿ 30ನೇ ವರ್ಷ ಪ್ರಾಯದಲ್ಲಿ ದೇವರನ್ನ ಕುರಿತು, ದೇವರ ಆ ಮಹತ್ವವನ್ನು ಕುರಿತು, ದೇವರ ಮಹಿಮೆಯನ್ನು ಸಾರಲು, ತನ್ನನ್ನು ಸಾರಲು, ತಂದೆಯ ಚಿತ್ತವನ್ನು ನೆರವೇರಿಸಲು ಸಿದ್ಧರಾಗುವಂತಹ ಸಂದರ್ಭದಲ್ಲಿ ಸೈತಾನನು ಯೇಸುವನ್ನ ಪ್ರಚೋದನೆ ಎಳೆದುಕೊಂಡು ಹೋಗುತ್ತಾ ಇದ್ದಾನೆ. ಇದೇ ರೀತಿ ನಿನ್ನನ್ನು ಸಹ ಸೈತಾನನು ಪ್ರಚೋದನೆ ಎಳೆದುಕೊಂಡು ಹೋಗುತ್ತಾನೆ. ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳದಂತೆ, ಪವಿತ್ರಾತ್ಮರಿಗಾಗಿ ನಾವು ಒಂದು ಸಿದ್ಧತೆಯ ಜೀವಿತವನ್ನು ಮಾಡದಂತೆ ಅವನು ನಮ್ಮನ್ನು ದಾರಿ ತಪ್ಪಿಸುತ್ತಾನೆ. ಸಕಲ ಮೋಹಗಳಿಂದ ನಮ್ಮನ್ನ ಬಲೆಯೊಡ್ಡುತ್ತಾನೆ. ಹೌದು ನನ್ನ ಸಹೋದರನೇ, ಸಹೋದರಿ, ಯೇಸು ಸ್ವಾಮಿ ಹೇಳ್ತಾರೆ, ಮಾನವನು ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಆಡುವ ಪ್ರತಿಯೊಂದು ವಾಕ್ಯದಲ್ಲಿಯೂ ಜೀವಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯವನ್ನು ಹಿಡಿದು ಪ್ರಭು ಯೇಸು ಹೇಳುತ್ತಾನೆ. ಆದರೆ ಸುಮ್ಮನೆ ಬಿಡಲಿಲ್ಲ. ಸಿದ್ಧರಾಗುತ್ತಿರುವಂತಹ ಯೇಸು ಸ್ವಾಮಿಯನ್ನ, ಈ ಪವಿತ್ರಾತ್ಮರಿಗಾಗಿ ಕಾದು ಸಿದ್ಧರಾಗುತ್ತಿರುವಂತಹ ಯೇಸು ಸ್ವಾಮಿಯನ್ನ ಮತ್ತೆ ಬಿಡಲಿಲ್ಲ. ಸೈತಾನ ಬಿಡಲಿಲ್ಲ. ಏನು ಮಾಡಿದ?
ಮತ್ತೆ ಯೇಸುಸ್ವಾಮಿಯನ್ನು ಪವಿತ್ರ ನಗರಕ್ಕೆ ಕರೆದುಕೊಂಡು ಹೋದ. ಮಹಾದೇವಾಲಯದ ಗೋಪುರದ ತುದಿಯಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ. ನೋಡಿ ಏನ್ ಮಾಡ್ತಾ ಇದ್ದಾನೆ, ಮಹಾಗೋಪುರದ ತುದಿಯಲ್ಲಿ ತೆಗೆದುಕೊಂಡು ಹೋಗಿ ಯೇಸು ನಿಲ್ಲಿಸ್ತಾ ಇದ್ದಾನೆ. ಕ್ಷಣಾರ್ಥದಲ್ಲಿ ಇವನು ಯೇಸುವಿನ ಮೇಲೆ ಎತ್ತಿಕೊಂಡು ಹೋದ. ಎತ್ತಿಕೊಂಡಂತಹ ಸಂದರ್ಭದಲ್ಲಿ ಏನು ಸಂಭವಿಸಿತು ಅಲ್ಲಿಯೂ ಸಹ ಹೇಳುತ್ತಾ ಇದ್ದಾನೆ. ಎರಡನೇ ಸಾರಿ ಯೇಸುವಿಗೆ ಪ್ರಲೋಭನೆಯನ್ನು ಕೊಡುತ್ತಾ ಇದ್ದಾನೆ. ಪವಿತ್ರ ಆತ್ಮನಿಗಾಗಿ ಸಿದ್ಧತೆಯನ್ನು ಪಡೆಯುತ್ತಿರುವಂತಹ ಪ್ರಭು ಯೇಸುವನ್ನ ಅವನು, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ನೀನು ಮೇಲಿಂದ ಕೆಳಗೆ ಧುಮುಕು. ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಮೇಲಿನಿಂದ ನೀನು ಕೆಳಗೆ ಧುಮುಕು. ಮೊದಲನೇದಾಗಿ ಹೇಳ್ತಾನೆ ಅವನು ದೇವರ ಪುತ್ರನೆಂಬುದು ಸತ್ಯವಾದರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎರಡನೇದಾಗಿ ಅವನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ, ದೇವರ ಪುತ್ರನೆಂಬುದು ಸತ್ಯವಾದರೆ ನೀನು ಧುಮುಕು. ನೋಡಿ, ಅಲ್ಲಿ ಹೇಳ್ತಾನೆ, ಇಲ್ಲಿ ಹೇಳ್ತಾ ಇದ್ದಾನೆ, ಫೋಕಸ್ ಮಾಡಿ ಹೇಳ್ತಾ ಇದ್ದಾನೆ, ನೀನು ದೇವರ ಪುತ್ರ ಎಂಬುದಾದರೆ ನೀನು ಧುಮುಕು. ಈಗ ನನ್ನನ್ನು ಅಥವಾ ನಿಮ್ಮನ್ನ ಯಾವ್ದಾದ್ರು ಒಂದು ದೊಡ್ಡ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅಥವಾ ಒಂದು ಎತ್ತರವಾದಂತಹ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ಒಂದು ಟ್ಯಾಂಕ್ನ ಮೇಲೆ ತೆಗೆದುಕೊಂಡು ಹೋಗಿ ಟೆರೆಸ್ನ ಮೇಲೆ ಒಂದು ಬಹುಬಾಡಿ ಕಟ್ಟಡಗಳ ಮೇಲೆ ಕರೆದುಕೊಂಡು ಹೋಗಿ ನೀನು ನಿಜವಾಗಿ ವಿಶ್ವಾಸಿ ಆದ್ರೆ ನೀನು ಧುಮುಕಪ್ಪ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಗೋವಿ ಬ್ರದರ್? ನಿಮ್ಮನ್ನ ಎತ್ತರವಾದ ನೀವು ತುಂಬಾ ವಿಶ್ವಾಸಿ, ಪ್ರಾರ್ಥಿಸ್ತೀರಿ, ಶಕ್ತವಾಗಿ ಸ್ತುತಿಸ್ತೀರಿ, ನೀವು ನಿಮ್ಮ ಕುಟುಂಬವು ಪ್ರಭುವಿನಲ್ಲಿ ಒಂದಾಗುತ್ತಾ ಇದೆ, ದೇವರಲ್ಲಿ ವಿಶ್ವಾಸವಿಟ್ಟಿದ್ದೀರಿ. ಬ್ರದರ್ ಗೋವಿ ಒಂದು ಪಕ್ಷ ನಿಮ್ಮನ್ನ ಕರೆದುಕೊಂಡು ಹೋಗಿ ಬೆಂಗಳೂರಿನ ಮಲ್ಟಿಸ್ಟೋನ್ ಬಿಲ್ಡಿಂಗ್ 25 ಅಂತಸ್ತಿನ ಕಟ್ಟಡದ ಮೇಲೆ ನಿಲ್ಲಿಸಿ, ಬ್ರದರ್ ಗೋವಿ, ಆಂಟನಿ, ನೀವು ನಿಜವಾಗಿ ದೇವರ ಮಗನಾಗಿದ್ದರೆ, ನೀವು ನಿಜವಾಗಿಯೂ ದೇವರ ಪುತ್ರನಾಗಿದ್ದರೆ, ನೀವು ನಿಜವಾಗಿ ವಿಶ್ವಾಸಿಯಾಗಿದ್ದರೆ ನೀವು ಮೇಲೆ ಧುಮುಕಿ ಅಂತ ಹೇಳಿದರೆ ನೀವೇನು ಮಾಡುತ್ತೀರಿ? ಏನ್ ಮಾಡ್ತೀರಿ? ಧುಮುಕ್ ಬಿಡ್ತೀರಾ? ಧುಮುಕ್ಬೇಕಲ್ಲ, ನೀವು ದೇವರನ್ನ ಪ್ರೀತಿಸ್ತಾ ಇದ್ದೀರಲ್ಲ, ದೇವರ ಮಗ ಅಲ್ಲ ನೀವು. ಅದರ ಜೋಸೆಫ್ ನಿನ್ನನ್ನು ಕರೆದುಕೊಂಡು ಹೋಗಿ ಒಂದು 40 ಅಂತಸ್ತಿನಿಂದ ಮೇಲೆ ನಿಲ್ಲಿಸಿ, ಯಾವಾಗ ನಾನು ದೇವರನ್ನ ನೋಡಿದೆ, ದೇವರಲ್ಲಿ ಮಾತನಾಡಿದ್ದೇನೆ, ದೇವರನ್ನ ನೋಡಿದ್ದೇನೆ ಎಂದು ಹೇಳುವಂತ ನೀವು, ನಿಮ್ಮನ್ನ ಕರೆದುಕೊಂಡು ಹೋಗಿ ಒಂದು 50 ಅಂತಸ್ತು ಬಿಲ್ಡಿಂಗ್ ನ ಮೇಲೆ ಬೇಡ, ಒಂದು ಟ್ಯಾಂಕ್, ದೊಡ್ಡ ವಾಟರ್ ಟ್ಯಾಂಕ್ ನ ಮೇಲೆ ನಿಲ್ಲಿಸಿ, ಜೋಸೆಫ್ ನೀನು ನಿಜವಾಗಿಯೂ ದೇವರ ಮಗನಾಗಿದ್ದರೆ, ನೀನು ಯೇಸುವಿನ ಕರೆ ಹೊಂದಿದ್ರೆ, ನಿನಗೆ ಯೇಸುವಿನ ಪ್ರೀತಿ ಇದ್ದರೆ ಮೇಲಿನ ಧುಮುಕು ಎಂದು ಹೇಳಿದ್ರೆ ಏನ್ ಮಾಡ್ತೀರಿ ಜೋಸೆಫ್? ಏನ್ ಮಾಡಬಹುದು? ಅಥವಾ ನನ್ನನ್ನ ಒಂದು ವಿಮಾನದಲ್ಲಿ ಹತ್ತಿಸಿ ಕರೆದುಕೊಂಡು ಹೋಗಿ ಮೇಲೆ ಹೋಗುವಾಗ ವಿಮಾನದ ಬಾಗಿಲನ್ನು ತೆರೆದು, ರೊಸಾರಿಯೋ ನೀನು ಶುಭ ಸಂದೇಶ ಸಾರುವನಾಗಿದೆಯಾ, ನಿನಗೆಲ್ಲ ಸತ್ಯ ಹೋಗುತ್ತಿದೆ, ನಿನ್ನ ದೇವರು ನಿನ್ನ ಜೊತೆ ಇದ್ದಾರೆ ಎಂದು ಹೇಳುತ್ತೀಯಾ, ಪವಿತ್ರಾತ್ಮ ನಿನ್ನೊಂದಿಗೆ ಇದ್ದಾರೆ ಎಂದು ಹೇಳುತ್ತೀಯಾ, ಪವಿತ್ರಾತ್ಮ ನಿನ್ನ ಸಮಗ್ರ ಸತ್ಯದಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳುತ್ತೀಯಾ, ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ಹೇಳುತ್ತೀಯಾ, ಹಾಗಿದ್ರೆ ನೀನು ಈ ವಿಮಾನದಿಂದ ಕೆಳಗೆ ಹಾರಿ ಬಿರು ಎಂದು ಹೇಳಿದರೆ ನಾನೇನು ಹೇಳುತ್ತೇನೆ? ಚಿಂತಿಸಬೇಕು. ನೋಡಿ, ಪ್ರಲೋಭನೆಗಳ ಪ್ರಚೋದನೆಗಳ ಹೋರಾಟ ಯಾವ ವಿಧದಲ್ಲಿ ನಮ್ಮನ್ನ ತಾಕುತ್ತದೆ, ಯಾವ ವಿಧದಲ್ಲಿ ನಮ್ಮನ್ನ ಬಲಹೀನವಾಗಿಸುತ್ತದೆ, ತುಂಬಾ ಆಳವಾಗಿ ಚಿಂತಿಸಬೇಕು. ಸುಮ್ಮನೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಸ್ತುತಿಸ್ತೇನೆ, ನಾನು ಯೇಸುವಿಗಾಗಿ ನಾನೇನೋ ಮಾಡ್ತೇನೆ, ಇದೆಲ್ಲ ಡಮ್ಮಿ 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 ಡಮ್ಮಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ದೇವರ ಪುತ್ರನಾದರೆ ನೀನು ಮೇಲಿಂದ ಧುಮುಕು. ನೀನೊಂದು ಧುಮುಕಬೇಕಾದ್ರೆ ಏನ್ ಪವಿತ್ರ ಗ್ರಂಥ ನೀನು ಹೇಳಿದಲ್ಲ ಪ್ರಾರಂಭದಲ್ಲಿ, ಪವಿತ್ರ ಗ್ರಂಥದಲ್ಲಿ ಬರೆದಿದೆ, ಮನುಷ್ಯನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ವಾಕ್ಯದಿಂದ ಜೀವಿಸುವುದರಿಂದ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದು ಹೇಳಿದೆಯಲ್ಲ. ನೋಡಿ, ಈಗ ನೀನು ಮೇಲಿಂದ ಧುಮುಕಿದ್ರೆ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ದೂತನು ನಿನ್ನನ್ನು ಒತ್ತು ಕೊಡುತ್ತಾನೆ ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಅದರಿಂದ ನೀನು ಧುಮುಕು. ಹಲ್ಲೆಲೂಯಾ. ಅಲ್ಲಿ ನೋಡಿ, ದೇವರ ವಾಕ್ಯವನ್ನು ಕುರಿತು ಯೇಸು ಹೇಳಿದ್ರು. ಆದರೆ ಎರಡನೇದಾಗಿ ಅದೇ ದೇವರ ವಾಕ್ಯವನ್ನು ಕೀರ್ತನೆ 90 ತೆಗೆದುಕೊಂಡು ಬಂದು ಇಲ್ಲಿ ಸೈತಾನ ಯೇಸುವಿಗೆ ಪ್ರಚೋದನೆ ಕೊಡ್ತಾ ಇಲ್ಲಿ ಬರ್ದಿದೆ, ನೀನು ಧುಮುಕು, ನಿನ್ ಕಾಲು ಏನಾಗುವುದಿಲ್ಲ. ಯೇಸು ಹೇಳ್ತಾರೆ ಅಲ್ಲಿ, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು. ಪ್ರಿಯರೇ, ಇಲ್ಲಿ ತೀಕ್ಷ್ಣವಾದ ಒಂದು ಸತ್ಯವನ್ನು ಅರಿಯಬೇಕು. ಪವಿತ್ರ ಆತ್ಮನಲ್ಲಿ ಬರುವಾಗ ಅವರು ನಿನ್ನನ್ನು ಸಮಗ್ರ ಸತ್ಯದಡೆಗೆ ಕರೆದುಕೊಂಡು ಹೋಗುವರು. ನೀನು ಕಾದಿರುವಾಗ, ನೀನು ಸಿದ್ಧನಾಗಿರುವಾಗ, ನಿನ್ನ ಮುಂದೆ ಬರುವಂತಹ ಹೋರಾಟಗಳು ಎಷ್ಟು ಇದೆ. ಆದರೆ ನೋಡಿ, ಯೇಸು ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳುವಂತಹ ವಾಕ್ಯವನ್ನು ನೀವು ನೋಡಿ,
ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು. ಯೇಸು ತನ್ನನ್ನು ಕುರಿತು ಮಾತನಾಡುತ್ತಾ ಇದ್ದಾರೆ. ಸರ್ವೇಶ್ವರರಾಗಿರುವ ತನ್ನನ್ನೇ ನಿನ್ನ ದೇವರು ಸರ್ವೇಶ್ವರ, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದೆಂಬುದಾಗಿ ತನ್ನ ಮುಂದೆ ಇರುವ ಸೈತಾನನನ್ನು ನೋಡಿ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಏನು ಮಾಡುತ್ತಾನೆ? ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ. ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಎಲ್ಲ ರಾಜ್ಯಗಳನ್ನು, ವೈಭವಗಳನ್ನು ತೋರಿಸುತ್ತಾನೆ. ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ, ನೋಡಿ, ಯಾವುದಾದ್ರು ಒಂದು ಚಾಮುಂಡಿ ಬೆಟ್ಟ, ನಿಮ್ಮ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಹೋದ್ರೆ ಇಡೀ ಮೈಸೂರು ಸಿಟಿ ಕಾಣ್ತದೆ, ಹೌದಲ್ಲ? ನಮ್ಮ ಊರಿನಲ್ಲಿ ಒಂದು ಬೆಟ್ಟ ಇದೆ, ಕುಂತಿ ಬೆಟ್ಟ. ಅದರ ಮೇಲೆ ನಿಂತ್ಕೊಂಡ್ರೆ ಎಲ್ಲ ಪಾಂಡವಪುರ ಸುತ್ತಮುತ್ತಲಿರುವಂತಹ ಎಲ್ಲ ಊರುಗಳು ಕಾಣುತ್ತವೆ. ಎತ್ತರವಾದ ಸ್ಥಳಕ್ಕೆ ಹೋಗುವಾಗ ಅನೇಕ ವಿಧವಾದಂತಹ ಸನ್ನಿವೇಶಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಯೇಸುವನ್ನ ತೆಗೆದುಕೊಂಡು ಹೋಗಿ ಆ ವೈಭವವನ್ನು ತೋರಿಸಿ ಹೇಳ್ತಾರೆ, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸಿದೆಯಾದರೆ ಇದೆಲ್ಲವೂ ನನಗೆ ಕೊಟ್ಟು ಬಿಡುತ್ತೇನೆ. ನೀನು ಯಾವ ಬಗ್ಗೆ ಟೆನ್ಷನ್ ಮಾಡಬೇಕಾಗಿಲ್ಲ, ನಿನ್ನ ರಕ್ತ ಸುರಿಸಬೇಕಾಗಿಲ್ಲ, ಶಿಲುಬೆ ಹೊರಬೇಕಾಗಿಲ್ಲ, ಬೆತ್ತಲೆ ಆಗಬೇಕಾಗಿಲ್ಲ, ಸಾಯಬೇಕಾಗಿಲ್ಲ, ಯಾಕೆ ಟೆನ್ಷನ್ ಪಡ್ಕೊಳ್ಬೇಕಾಗಿಲ್ಲ. ಈ ಜನರನ್ನ, ಈ ವೈಭವನ್ನ, ಈ ಲೋಕವನ್ನ, ನಿನ್ನ ಮುಂದೆ ಇರುವಂತಹ ರಾಜ್ಯಗಳನ್ನ ಎಲ್ಲವನ್ನ ನನಗೆ ಬಿಟ್ಟು ಕೊಟ್ಟು ಬಿಡುತ್ತೇನೆ. ಒಮ್ಮೆ ನೀನು ನನ್ನನ್ನು ಆರಾಧಿಸಿ ಬಿಡು ಸಾಕು. ಒಮ್ಮೆ ನೀನು ನನ್ನನ್ನು ಆರಾಧಿಸಿಬಿಡು ಸಾಕು. ಸೈತಾನನ ಚಿಂತೆ ಬೇರೆ. ಯೇಸು ಮರಣ ಹೊಂದಬಾರದು, ರಕ್ತ ಸುರಿಸಬಾರದು, ಯಾರಿಗೂ ರಕ್ಷಣೆ ಹೊಂದಬಾರದು, ಯಾರು ರಕ್ಷಣೆ ಹೊಂದಬಾರದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಇವುಗಳನ್ನ ಅರಿಯಬೇಕು. ಯೇಸು ಹೇಳಿದರೆ, ಸೈತಾನನೇ ನನ್ನನ್ನು ಬಿಟ್ಟು ತೊಲಗು, ನಿನ್ನ ದೇವರಾದ ಸರ್ವೇಶ್ವರನ್ನು ಆರಾಧಿಸು, ಅವರೇ ಒಬ್ಬರಿಗಾಗಿ ಸೇವೆ ಸಲ್ಲಿಸುವುದಾಗಿ ಪೈತೃಕದಲ್ಲಿ ಬರೆದಿದೆ ಎಂಬುದಾಗಿ 3ನೇ ಬಾರಿ ಸೈತಾನನನ್ನ ಯೇಸು ಸ್ವಾಮಿ ಶಪಿಸುತ್ತಾರೆ. ಹೀಗೆ ನಮ್ಮ ಜೀವಿತದಲ್ಲಿ ನಾವು ಈ ಲೋಕದ ಪಯಣದಲ್ಲಿ ಸಾಗುವಾಗ, ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸಲು ಯತ್ನಿಸುವಾಗ, ಪವಿತ್ರಾತ್ಮರನ್ನು ಧರಿಸಿಕೊಳ್ಳಲು ನಾವು ಕಾಯುವಾಗ, ಇದೇ ಪ್ರಕಾರವಾಗಿ ಸೈತಾನನು ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಶೋಧನೆಗಳಲ್ಲಿ ನಮ್ಮನ್ನ ಪ್ರೇರೇಪಿಸುತ್ತಾನೆ. ನಾವು ಹಾದಿ ತಪ್ಪುವಂತೆ ಮಾಡುತ್ತಾನೆ, ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳದಂತೆ ಮಾಡುತ್ತಾನೆ. ಹೌದು ಬೇರೆ, ನಾವು ತುಂಬ ಆಳವಾಗಿ, ತೀಕ್ಷ್ಣವಾಗಿ ನಾವು ಚಿಂತಿಸಬೇಕು. ಅದರಿಂದ ಪವಿತ್ರಾತ್ಮರು ಎಂದು ಹೇಳುವುದಾದರೆ ಕೇವಲ ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ನಾವು ಸಿದ್ಧರಾಗಬೇಕು, ದಿಟ್ಟ ಹೋರಾಟದಲ್ಲಿ ಸಿದ್ಧರಾಗಬೇಕು. ಎಫೆಸದವರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 12 ವಚನಗಳಿಂದ ನಾವು ನೋಡುವಾಗ ಏನು ಹೇಳುತ್ತದೆ ವಾಕ್ಯ? ಹಾಗೆ ನಾವು ಸಿದ್ಧನಾಗಬೇಕು. ರಕ್ಷಾ ಕವಚಗಳನ್ನು ತೊಟ್ಟುಕೊಳ್ಳಬೇಕು, ನಡುಕಟ್ಟನ್ನು ಕಟ್ಟಿಕೊಳ್ಳಬೇಕು, ನೀತಿ ಎಂಬ ವಜ್ರ ಕವಚವನ್ನು ತೊಟ್ಟುಕೊಳ್ಳಬೇಕು, ಶಾಂತಿಯ ಶುಭ ಸಂದೇಶವನ್ನು ಸಾರಲು ಶುದ್ಧ ಎಂಬ ಪಾದರಕ್ಷೆಯನ್ನು ತೊಟ್ಟುಕೊಳ್ಳಬೇಕು, ಸತತ ವಿಶ್ವಾಸ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಬೇಕು, ಸೈತಾನನ ಅಗ್ನಿ ಬಾಣಗಳನ್ನೆಲ್ಲ ನಂದಿಸಲು ಶಕ್ತರಾಗಬೇಕು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಬೇಕು, ಪವಿತ್ರಾತ್ಮ ಕೊಡುಗೆಯಾದ ದೇವರ ವಾಕ್ಯವು ನಮಗೆ ಖಡ್ಗವಾಗಿರಬೇಕು, ಎಲ್ಲ ಸಮಯದಲ್ಲೂ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ವಾಕ್ಯ ಹೇಳ್ತಿದೆ. ಬೇರೆ ಇದನ್ನು ವಿವರಿಸಲು ಸಮಯ ಸಾಲದು. ಮುಂದುವರುವ ದಿನಗಳಲ್ಲಿ ನಾವು ಚಿಂತಿಸೋಣ. ಅದರಿಂದ ಪವಿತ್ರಾತ್ಮನ ಈ ಪಂಚಶತಮ ದಿನಕ್ಕೆ ನಾವು ಸಿದ್ಧರಾಗುತ್ತಾ ಇದ್ದೇವೆ. ಈ ಪಂಚಶತಮ ಸಿದ್ಧತೆಗೆ ನಾವು ತಯಾರಾಗುವಾಗ ನಮಗೆ ಇದು ಅರಿವಾಗಬೇಕು. ನಾನು ಆ ಪವಿತ್ರ ಆತ್ಮರಿಗಾಗಿ ಮೊದಲನೇದಾಗಿ ಕಾದಿರಬೇಕು, ಎರಡನೆಯದಾಗಿ ಸಿದ್ಧರಾಗಿರಬೇಕು. ಅದರಿಂದ ವಾಕ್ಯವನ್ನು ಆಲಿಸುತ್ತಾ ಇದ್ದೀರಿ, ಕಾದಿರಿ, ಸಿದ್ಧರಾಗಿರಿ. ದಯವಿಟ್ಟು ಈ ಸಂದೇಶಗಳನ್ನು ಲೈಕ್ ಮಾಡುವಾಗ ಇನ್ನೂ ಕೆಲವರಿಗೆ, ನಿಮಗೆ ಗೊತ್ತಿರುವಂಥವರಿಗೆ ಅದು ಸಾರಲ್ಪಡುತ್ತದೆ. ಹಾಗೆಯೇ ಶೇರ್ ಮಾಡಿರಿ. ದೇವರು ಮಹಾಮಹಿಮೆಯ ಕೃಪೆ ನಿಮ್ಮ ಮೇಲೆ ಸುರಿಸುವರು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್.